ಕರ್ನಾಟಕದಲ್ಲಿ ಇತ್ತೀಚೆಗೆ ನೀವು ನೋಡ್ಬೋದು ಹಲವಾರು ಯೂಟ್ಯೂಬರ್ಸ್ಗಳು ಹುಟ್ಕೊಂಡಿದ್ದಾರೆ. ಹಲವಾರು ಸಿನಿಮಾ ನಟರು ಹಾಗೂ ಸೀರಿಯಲ್ ನಟರು ಯಾವ ನಟಿಯರಿದ್ದಾರೆ ಅವರಿಗೂ ಇರೋದಿಲ್ಲ ಅಂತ ಮಟ್ಟಿಗೆ ನಮ್ಮ ಯೂಟ್ಯೂಬ್ ವ್ಲಾಗ್ಸ್ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಫ್ಯಾನ್ಸ್ಗಳು ಹುಟ್ಕೊಂಡಿರ್ತಾರೆ. ಹೀಗೆ ಸ್ವಾತಿ ಗೌಡ ಕನ್ನಡ ವ್ಲಾಗ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು. ಅದರಲ್ಲಿ ಸ್ವಾತಿ ಅವರು ತಮ್ಮ ವ್ಲಾಗ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಅವರ ಅಮ್ಮ ಮಾಡುವಂತಹ ಅಡುಗೆಗಳನ್ನು ಕೂಡ ಆ ಚಾನಲ್ನಲ್ಲಿ ತೋರಿಸ್ತಾ ಇದ್ರು. ಆದರೆ ಜನಕ್ಕೆ ಆ ಸ್ವಾತಿ ಗೌಡ ವ್ಲಾಗ್ಸ್ಗಿಂತ ಆ ಅಮ್ಮ ಮಾಡುವಂತಹ ಒಂದು ಅಡುಗೆನೇ ಸಿಕ್ಕಾಪಟ್ಟೆ ಖುಷಿ ತಂದು ಕೊಡುತ್ತೆ. ಅದ್ರ ಜೊತೆಗೆ ಅದಕ್ಕೆ ಆದಂಥ ಸಪ್ರೇಟ್ ಫ್ಯಾನ್ಸ್ಗಳೇ ಹುಟ್ಕೋತಾರೆ. ಅವರು ಬೇರೆ ಯಾರೂ ಅಲ್ಲ, ಸುಮಾ ಗೌಡ್ರು. ಸೊ ಸುಮಾ ಗೌಡ್ರು ಅವರು ಒಂದು ಅಡುಗೆ ಮಾಡುವಂತಹ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ನಮಗೆ ಅವರಿಂದ ಹಲವಾರು ಅಡುಗೆಗಳನ್ನ ಕಲ್ಕೋಬೇಕು ಅಂತ ಹೇಳಿ ಅಭಿಮಾನಿಗಳು ಕೇಳ್ಕೊಂಡಾಗ ಸ್ವಾತಿ ಗೌಡ್ರು ಹೇಳ್ತಾರೆ ಸುಮಾ ಗೌಡ್ರು ಮನೆ ವ್ಲಾಗ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಸ್ಟಾರ್ಟ್ ಮಾಡಿ ಕೊಡ್ತಾರೆ. ಅದರಲ್ಲಿ ಸುಮಾ ಅವರು ಹಲವಾರು ರೀತಿಯಾದಂತಹ ಅಡುಗೆಗಳನ್ನು ಮಾಡಿಕೊಂಡು ಜನಗಳಿಗೆ ಹೇಳ್ತಿರ್ತಾರೆ. ಆದರೆ ಇವತ್ತು ಸುಮಾ ಅವರು ಎಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಹೌದು, ಸುಮಾ ಗೌಡ್ರಿಗೆ ಈ ಒಂದು 2 ತಿಂಗಳ ಹಿಂದೆ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು, ಸುಮಾ ಗೌಡ್ರಿಗೆ ಮೂಗಿನ ಮೇಲೆ ಒಂದು ಗುಳ್ಳೆ ಆಗಿರುತ್ತೆ. ಆ ಗುಳ್ಳೆಯನ್ನು ತೋರಿಸ್ಲಿಕ್ಕೆ ಹೋದಾಗ ಕ್ಯಾನ್ಸರ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದನ್ನು ತಾಯಿ ಮಗಳು ಇಬ್ಬರು ಕೂಡ ಕುತ್ಕೊಂಡು ಒಂದು ವ್ಲಾಗ್ಸಲ್ಲೂ ಕೂಡ ಸಿಕ್ಕಾಪಟ್ಟೆ ಕಣ್ಣೀರನ್ನು ಹಾಕಿದ್ರು. ಹಲವಾರು ಜನ ಅದಕ್ಕೆ ಸಾಂತ್ವನವನ್ನು ಕೂಡ ಹೇಳಿದರು. ತಮಗೆ ಗೊತ್ತಿರುವಂತಹ ಆಸ್ಪತ್ರೆಗಳನ್ನು ಕೂಡ ಜನಗಳು ಕಮೆಂಟ್ ಮುಖಾಂತರ ತಿಳಿಸಿದ್ರು. ಆದರೆ ದುರ್ವಿಧಿ ಅಂತಲೇ ಹೇಳ್ಬೋದು, ಅವರಿಗೆ ಹಣೆ ಬರದಲ್ಲಿ ಇಷ್ಟೇ ಆಯಸ್ಸನ್ನು ಬರೆದಿತ್ತು ಅನಿಸುತ್ತೆ. ಸುಮಾ ಗೌಡ್ರು ಇವತ್ತು ಎಲ್ಲರನ್ನು ಬಿಟ್ಟು ಹೋಗಿದ್ದಾರೆ. ತಮಗೆ ಹಲವಾರು ಅಭಿಮಾನಿಗಳು ಇದ್ದರು ಯೂಟ್ಯೂಬಲ್ಲಿ, ಅವರನ್ನು ಕೂಡ ಅಗಲಿದ್ದಾರೆ. ಸುಮಾ ಗೌಡ್ರು ಮನೆ ವ್ಲಾಗ್ಸು ಇನ್ಮೇಲೆ ಯಾವುದೇ ರೀತಿಯಾದಂತಹ ಸುಮಾ ಅವರು ಇಲ್ಲದೇ ಇರುವಂತಹ ವಿಡಿಯೋಗಳು ಬರಲಿಕ್ಕೆ ಶುರುವಾಗ್ತದೆ. ಸುಮಾ ಗೌಡ್ರು ಪಾಪ ಇತ್ತೀಚೆಗೆ ಬೇಗ ಗೊತ್ತಾಗಲಿಲ್ಲ ಅವರಿಗೆ ಕ್ಯಾನ್ಸರ್ ಇರುವಂಥದ್ದು. ಒಂದು ಚಿಕ್ಕ ಗುಳ್ಳೆ ಅವರ ಜೀವವನ್ನೇ ತೆಗೆದುಕೊಂಡು ಹೋಗೇ ಬಿಡ್ತು. ಸೊ ಸ್ವಾತಿ ಗೌಡ ಯೂಟ್ಯೂಬ್ ಚಾನಲಲ್ಲಿ ಅವರ ಒಂದು ಕ್ಯಾನ್ಸರ್ ಇರುವಂತಹ ಒಂದು ವಿಡಿಯೋನು ಕೂಡ 1 ತಿಂಗಳ ಹಿಂದೆ ಅಪ್ಲೋಡನ್ನು ಕೂಡ ಮಾಡಿದರು. ಅದರ ಜೊತೆಗೆ ಅವರಿಗೆ ಹಲವಾರು ಕಡೆ ಟ್ರೀಟ್ಮೆಂಟನ್ನು ಕೊಡಿಸಿದ್ರು. ಆ ಕ್ಯಾನ್ಸರ್ ಗೆಡ್ಡೆಯನ್ನು ತೆಗಿಲಿಕ್ಕೆ ಹೋದರೆ ಅದು ಗಂಟಲಿಗೂ ಕೂಡ ಹರಡ್ಕೊಂಡು ಇವತ್ತು ಸುಮಾ ಗೌಡ ಅವರು ಕ್ಯಾನ್ಸರ್ನಿಂದ ಬಲಿಯಾಗಿದ್ದಾರೆ. ಯೂಟ್ಯೂಬಲ್ಲಿ ಹಲವಾರು ರೀತಿಯಾದಂತಹ ಅಭಿಮಾನಿಗಳನ್ನು ಹೊಂದಿದ್ರು. ಒಳ್ಳೆಯ ಒಂದು ಗುಣಗಳು, ಯಾವಾಗ ನೋಡಿದ್ರು ಕೇವಲ ಅಳ್ತಿರುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಕೊಂಡು ನಮಗೇನೇ ಕಷ್ಟ ಬರುತ್ತೆ ಅಂತ ಹೇಳಿ ಕಣ್ಣೀರನ್ನು ಕೂಡ ಹಾಕಿದ್ರು. ಆದರೆ ದೇವರು ಕಣ್ಣೀರನ್ನು ಅಷ್ಟೇ ಅಲ್ಲ, ಅವರ ಆಯಸ್ಸನ್ನು ಕೂಡ ಕಿತ್ಕೊಂಡು ಇವತ್ತು ತನ್ನ ಹತ್ರ ಕರ್ಕೊಂಡಿದ್ದಾನೆ. ಸುಮಾ ಗೌಡ್ರಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಸ್ವಾತಿ ಅವರಿಗೂ ಅವರ ಕುಟುಂಬಕ್ಕೂ ಅವರನ್ನು ಕಳ್ಕೊಂಡಿರುವಂತಹ ನೋವನ್ನು ಭರಿಸುವಂತಹ ಶಕ್ತಿ ಕೊಡಲಿ ಅಂತಹ ಈ ಮೂಲಕ ಕೇಳ್ಕೊಳ್ಳೋಣ.